ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಅದಂದರೆ ಜಾಬ್ ರಿಲೇಟೆಡ್, ಯಾವ ಜಾಬು ಏನು ಅಂತ ತಿಳ್ಕೊಂಬರೋಣ ಬನ್ನಿ. ಈ ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಲೈಕ್ ಆದರೆ ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗಳೆಲ್ಲ ನಿಮಗೆಲ್ಲ ಅನುಕೂಲ ಆಗಲಿ ಅಂತ ವಿಡಿಯೋ ಮಾಡ್ತೀನಿ. ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಕಡೆ ಹೋಗೋಣ. ಕೇಂದ್ರ ಸರ್ಕಾರ ಪಶುಸಂಗೋಪನಾ ನಿಗಮ ಭಾರತೀಯ ಲಿಮಿಟೆಡ್ನಲ್ಲಿ ಬಂದ್ಬಿಟ್ಟು ಹಲವಾರು ಹುದ್ದೆಗಳು ಖಾಲಿ ಇದೆ. ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತಿ ಉಳ್ಳವರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕ್ಬೋದು. ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಸಂಬಳ ಎಷ್ಟಿದೆ, ಎಕ್ಸಾಮ್ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ. ಹುದ್ದೆಗಳ ನೇಮಕಾತಿ ಬಂದುಬಿಟ್ಟು ಇಲಾಖೆ ಬಂದುಬಿಟ್ಟು BPNL. ಖಾಲಿ ಹುದ್ದೆಗಳು ಎಷ್ಟಪ್ಪ, ಒಟ್ಟು ಹುದ್ದೆಗಳು ಎಷ್ಟಿದೆ ಅಂದರೆ 2152 ಹುದ್ದೆಗಳು ಖಾಲಿ ಇದೆ. ಯಾವ್ಯಾವುದಕ್ಕೆ ಏನೇನು ಹುದ್ದೆಗಳು ಖಾಲಿ ಇದೆ, ಕ್ವಾಲಿಫಿಕೇಷನ್ ಎಷ್ಟು ಅನ್ನೋದು, ಏಜ್ ಲಿಮಿಟ್ ಎಷ್ಟು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ. ಜಾನುವಾರು ಸಾಕಾಣಿಕೆ ಹೂಡಿಕೆ ಅಧಿಕಾರಿಗಳು ಬಂದುಬಿಟ್ಟು 362 ಪೋಸ್ಟ್ಗಳು ಖಾಲಿ ಇದೆ. ಇದಕ್ಕೆ ಪದವಿ ಆಗಿರಬೇಕಾಗತ್ತೆ. 21 ಏಜ್ ಲಿಮಿಟ್ ಬಂದುಬಿಟ್ಟು 21 ವರ್ಷದಿಂದ 45 ವರ್ಷ ಇರಬೇಕಾಗತ್ತೆ. ಜಾನುವಾರು ಸಾಕಾಣಿಕೆ ಹೂಡಿಕೆ ಅಂಗಸಂಸ್ಥೆಗೆ ಬಂದುಬಿಟ್ಟು 1428 ಪೋಸ್ಟ್ಗಳು ಖಾಲಿ ಇದೆ. ಇದು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಸೆಕೆಂಡ್ PUC ಆಗಿರಬೇಕು. ಏಜ್ ಲಿಮಿಟ್ ಬಂದುಬಿಟ್ಟು 21ರಿಂದ 40 ವರ್ಷ ಆಗಿರಬೇಕಾಗತ್ತೆ. ಜಾನುವಾರು ಸಾಗಣೆ ಕಾರ್ಯಾಚರಣಾ ಸಹಾಯಕರಿಗೆ ಬಂದುಬಿಟ್ಟು 362 ಹುದ್ದೆಗಳು ಖಾಲಿ ಇದೆ. 10th ಪಾಸ್ ಆಗಿರಬೇಕಾಗತ್ತೆ. ಏಜ್ ಬಂದುಬಿಟ್ಟು 18ರಿಂದ 40 ವರ್ಷ ಆಗಿರಬೇಕಾಗತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 12/3/2025. ಎಲ್ಲಪ್ಪ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ಹತ್ತಿರದ ಆನ್ಲೈನು ಮತ್ತು ವೆಬ್ಸೈಟ್ಗಳ ಮೂಲಕ ಹೋಗಿ ಅಪ್ಲಿಕೇಶನ್ ಹಾಕಬೇಕು. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸಂಬಳ ಅಂತ ನೋಡ್ಕೊಂಬರೋಣ ಬನ್ನಿ. ಜಾನುವಾರು ಸಾಕಣೆ ಹೂಡಿಕೆ ಅಧಿಕಾರಿಗೆ ಬಂದುಬಿಟ್ಟು 38,200 ರೂಪಾಯಿ ಇರ್ತದೆ. ಜಾನುವಾರು ಸಾಕಣೆ ಹೂಡಿಕೆ ಅಂಗಸಂಸ್ಥೆಗೆ ಬಂದುಬಿಟ್ಟು 30,500 ರೂಪಾಯಿ ಇರ್ತದೆ. ಜಾನುವಾರು ಸಾಕಾಣಿಕೆ ಕಾರ್ಯಾಚರಣಾ ಸಹಾಯಕ ಹುದ್ದೆಗೆ ಬಂದುಬಿಟ್ಟು 20,000 ಸಂಬಳ ಇರುತ್ತದೆ. ವಯೋಮಿತಿ ಬಂದುಬಿಟ್ಟು 18ರಿಂದ 45 ಸಡಿಲಿಕೆ ಆಧಾರದ ಅನುಗುಣವಾಗಿ ಇರುತ್ತದೆ. ವಿದ್ಯಾರ್ಹತೆ ಬಂದುಬಿಟ್ಟು ಈಗಾಗಲೇ ಹೇಳಿದ್ದೀನಿ ಯಾವ್ಯಾವ ಹುದ್ದೆಗಳಿಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದು. ಆಯ್ಕೆ ವಿಧಾನ ಹೆಂಗಿರುತ್ತಂದರೆ, ಈ ಹುದ್ದೆಗಳಿಗೆ ಬಂದುಬಿಟ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಂದುಬಿಟ್ಟು ಎಲ್ಲಿ ಸಲ್ಲಿಸಬೇಕಂದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಮತ್ತು ಸಂದರ್ಶನದ ಮೂಲಕ ಹಾಗೂ ದಾಖಲಾತಿ ಪರಿಶೀಲನೆಗಳ ಮೂಲಕ ಮತ್ತು ಒಂದು ದಿನ ತರಬೇತಿ ಬಳಿಕ ಈ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗುತ್ತದೆ, ಆಯ್ಕೆ ಮಾಡಲಾಗುತ್ತದೆ. ಆಸಕ್ತಿ ಉಳ್ಳವರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಲೈಕ್ ಮಾಡೋದ್ರಿಂದ ಈ ವಿಷಯ ಹಲವಾರಿಗೂ ಸಿಗ್ತದೆ, ಯಾರಿಗಾದ್ರೂ ಉಪಯೋಗ ಆಗುತ್ತೆ ಮತ್ತು ಅವರು ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಬಾಯ್.